ಗೈಸ್, ಹಾಯ್ ಗಾಯ್ಸ್, ಭಾಳ ದಿವಸ ವೀಡಿಯೋ ನಂತರ ಈಗ ಹೊಸ ವೀಡಿಯೋ ಬಂದಿದ್ದೇನೆ. ಯಾಕೆ ಅಂದರೆ ನಾನು ನನ್ನ ಸ್ವಂತ ಊರಿಗೆ ಬಂದಿದ್ದೆ. ಇಲ್ಲಿ ಬೆಳಗಿನ ವಾಕಿಂಗ್ಗೆ ಅಂತ ಬಂದೆ. ಪಕ್ಷಿಗಳ ಕಲರವ ತುಂಬ ಚೆನ್ನಾಗಿದೆ. ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ನೋಡಿ, ಹಾಗೆ ಬನ್ನಿ. ಆ ಕಡೆ ಪಿಕಾಕ್ ಇರೋ ಸಾಧ್ಯತೆ ಐತಿ. ನೋಡೋಣ, ತೋರಿಸ್ತೀನಿ. ಎಷ್ಟು ಚೆನ್ನಾಗಿದಾವಲ್ಲ ಗುರು ಗಾಯ್ಸ್. ನೋಡಿ, ಕೋಗಿಲೆ ಕೂಗು, ಪಕ್ಷಿಗಳ ಕಲರವ. ಗೈಸ್, ಈ ಪಕ್ಷಿಗಳ ಕೂಗು ಕಲರವ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು ದಯವಿಟ್ಟು ಕಾಮೆಂಟ್ ಮಾಡಿ. 10 ನಿಮಿಷ ಹಂಗೆ ನಿಂತ್ಕೊಂಡ್ಬಿಟ್ರೆ ಸಾಕು. ಎಂಥ ಮನಸ್ಸಿನಲ್ಲಿ ಜಂಜಾಟ ಇರಲಿ, ಎಷ್ಟೇ ಒತ್ತಡಗಳಿರಲಿ, ಥರ ರಿಲ್ಯಾಕ್ಸ್ ಆದಂಗೆ ಆಗ್ಬಿಡುತ್ತೆ. ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರು ಪ್ರಾಣಿ ಪಕ್ಷಿಗಳಿಗೆ. ಗಾಯ್ಸ್, ಅಲ್ಲೊಂದು ಪಕ್ಷಿ ಕಾಣಿಸ್ತಾ ಇದೆ ನೋಡಿ. ನನ್ನ ಜೀವಮಾನದಲ್ಲಿ ಇದೆ ಫಸ್ಟ್ ನೋಡ್ತಿರೋದು ಇಷ್ಟುದ್ದ ಬಾಲ. ನೋಡಿ, ಯಾವ ಪಕ್ಷಿ ಇರ್ಬೋದು ಇದು? ವಾವ್! ನನ್ನ ಹತ್ರ ಹೋದ್ರೆ ಹೋಗ್ತಾ ಇದೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡಿ ನೋಡೋಣ. ತುಂಬ ಡಿಫ್ರೆಂಟ್ ಆಗಿದೆ ಆ ಪಕ್ಷಿ. ಅಷ್ಟುದ್ದ ಬಾಲ ಇದೆ ನೋಡಿ. ಸಾಧ್ಯವಾದರೆ ಹತ್ರ ಹೋಗ್ತೀನಿ. ಹೋಗುತ್ತೇನೋ ನೋಡೋಣ. ಓಹೋ ಹೋ 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 ಹಾರೋಯ್ತು. ಗೈಸ್, ಪಿಕಾಕ್ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಮರದ ಮೇಲೆ ಕಾಣಿಸ್ತಿದೆ ಪಿಕಾಕ್ ಟಾಪಲ್ಲಿ. ಹಾ ವಂಡರ್ಫುಲ್ ಸೀನ್ ನೋಡಿ. ಎಲ್ಲ ಪಕ್ಷಿಗಳಿದೆ. ಇನ್ನೊಂದು ಹೆಣ್ಣುವಿಲಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಮನಸ್ಸಿಗೆ ಮಾತ್ರ ತುಂಬ ಮುದ ನೀಡುತ್ತಿದೆ ಇಂಥ ಸೀನ್. ನಾವು ಸಿಟಿ ಒಳಗಿದ್ದು ಬೇಜಾರಾಗಿ ಈ ಕಡೆ ಬಂದರೆ ಎಷ್ಟು ಚೆಂದ ಆನಂದ ಆಗ್ತಾ ಇದೆ ನೋಡಿ. ನೋಡಿ, ಇಲ್ಲಿ ಪಪ್ಪಾಯಿ ಹಣ್ಣು ದಾರಿಯಲ್ಲೇ ಬಿಟ್ಟಿದ್ದ, ಯಾರೂ ಕಿತ್ಕೊಂಡಿಲ್ಲ ಅವನು. ಅಲ್ಲಿ ಐ ಥಿಂಕ್ ಅಲ್ಲಿ 2 ನವಿಲಿದೆ ನೋಡಿ, ಕಾಣಿಸ್ತಾ ಇದೆಯಾ? ಝೂಮ್ ಇಷ್ಟೇ ಅನಿಸುತ್ತೆ ಮೋಸ್ಟ್ಲಿ. ಝೂಮ್ ಮಾಡ್ತಾ ಇದ್ದೀನಿ. 2 ಪಿಕಾಕ್ ಇದಾವೆ ಅಲ್ಲಿ. ತುಂಬ ಪಿಕಾಕ್ಗಳಿದ್ದಾವೆ. ಪಕ್ಷಿಗಳ ಕಲರವ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಥರ ಬಂದುಬಿಟ್ರೆ ಮನಸ್ಸಿಗೆ ಒಂಥರ ಏನೋ ಆನಂದ. ಎಷ್ಟೇ ಜಂಜಾಟಗಳು, ಟೆನ್ಷನ್ಗಳು ಏನೇ ಇರಲಿ, ಪಕ್ಷಿಗಳು ನೋಡಿ ಎಷ್ಟು ಚೆನ್ನಾಗಿ ನಡೀತದೆ.
ಅಡಿಕೆ ತೋಟ ನಮ್ಮ ಊರವ್ರದ್ದು, ಇದು ಫ್ರೆಂಡ್ಸ್ದು. ಪಿಕಾಕ್ವುಡ್ ಮಾತ್ರ ತುಂಬ ಇದ್ದಾವೆ ಗಾಯ್ಸ್ ಇಲ್ಲಿ. ನೋಡೋಣ ಗಾಯ್ಸ್, ಪಿಕಾಕು ಆ ಕಡೆ ಇದ್ದಾವೆ. ನಾನು ಈ ಕಡೆಯಿಂದ ಹೋದರೆ ಹತ್ತರಿಂದ ಕವರೇಜ್ ಮಾಡ್ಬೋದು ಅನಿಸುತ್ತೆ. ನೋಡೋಣ, ಆ ಕಡೆ ಹೋಗೋಣ. ಹಿಂಗೆ ಸುತ್ತರ್ಕೊಂಡು ಹೋದರೆ ಸಿಗೋ ಸಾಧ್ಯತೆ ಐತೆ ಹತ್ತರಿಂದ. ಅವು ಹೋಗ್ಬಿಡ್ತಾವೆ, ಹತ್ರ ಹೋಗ್ಬಿಟ್ರೆ ನಿಲ್ಲೋದೇ ಇಲ್ಲ. ನೋಡೋಣ ಇರಿ ಗಾಯ್ಸ್. ತುಂಬ ಹುಲ್ಲು ಎಲ್ಲ ಜಾಸ್ತಿ ಬೆಳೆದಿದೆ ಇದರಲ್ಲಿ. ಆ ಕಡೆ ಹೋಗೋದು ಕಷ್ಟ ಅನಿಸುತ್ತೆ ಮೋಸ್ಟ್ಲಿ. ನೋಡೋಣ, ಟ್ರೈ ಮಾಡೋಣ. ಆ ಕಡೆ ದಾರಿ ಇದೆಯಾ ನೋಡೋಣ. ಸೂರ್ಯೋದಯ ಆಗ್ತಾ ಇದೆ. ಐ ಥಿಂಕ್ ಇಲ್ಲಿರ್ಬೋದು ಮೋಸ್ಟ್ಲಿ. ಆದಷ್ಟು ಈ ಥರ ಹಳ್ಳಿ ಕಡೆ ಹೋದಾಗ ಇದನ್ನೆಲ್ಲ ಅನುಭವಿಸಿ ಒಳ್ಳೆ ಮಜಾ ಸಿಗುತ್ತೆ. ಇವಾಗೆಲ್ಲ ಹಳ್ಳಿ ಕಡೆನೂ ಊರು ಒಳಗಡೆ ಎಲ್ಲ ಸಿಮೆಂಟ್ ರೋಡ್ಗಳು, ಬಿಸಿ ಜಾಸ್ತಿ. ಈ ಥರ ಬಂದಾಗ ಔಟ್ಸೈಡು ಯಾವ ಬಿಸಿ ಅನಿಸಲ್ಲ, ಏನು ಅನಿಸಲ್ಲ. ಎಷ್ಟು ಖುಷಿ ಅನಿಸುತ್ತೆ ಮನಸ್ಸಿಗೆ ಅಂದರೆ ಗಾಯ್ಸ್. ಇಲ್ಲಿ ದಾರಿನೇ ಇಲ್ಲ ಹೋಗೋಕ್ಕೆ. ಆ ಕಡೆ ಪಿಕಾಕಿದ್ದು ಆ ಸೈಡು. ನೋಡೋಣ, ಇಲ್ಲಿ ಏನೋ ಜಾಗ ಇದೆ ಅನಿಸುತ್ತೆ. ನಿಧಾನ ಹೋದರೆ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಇವೆಲ್ಲ ಹಳ್ಳ ಥರ ಇದೆ ಗಾಯ್ಸ್. ಇಲ್ಲಿ ಹಳ್ಳದೊಳಗೆ ಹೋಗ್ಬಿಡುತ್ತೆ ಅದು, ಗಿಡ ಗಂಟಿ ಒಳಗೆ ಇಮಿಡಿಯೇಟ್ಲಿ ಯಾರು ಬಂದ ತಕ್ಷಣ ಹೋಗ್ಬಿಡ್ತಾವೆ. ಐ ಥಿಂಕ್ ಅಲ್ಲಿ ಇದೆ ಅನಿಸುತ್ತೆ ಮೋಸ್ಟ್ಲಿ. ನೋಡೋಣ, ಹತ್ರ ಹೋಗ್ತೀನಿ. ಹೋಗುತ್ತಲ್ಲ ಆವಾಗ ನೋಡ್ಬೋದು ಅಷ್ಟೇ ಹತ್ರ ಹೋದಾಗ. ವಾವ್, ಇಲ್ಲೇ ಇತ್ತು, ನೋಡಲೇ ಇಲ್ಲ ನಾನು ಗಾಯ್ಸ್. ನೋಡಿದರೆ ಗಾಯ್ಸ್, ಛೇ ಎಂತ ಮಿಸ್ ಆಗಿಬಿಡ್ತು. ನಾನು ಪಾಸ್ ಆಗಿಬಿಟ್ಟೆ. ಇನ್ನೊಂದಿದೆ, ಐ ಥಿಂಕ್ ಇನ್ನೊಂದಿದೆ. ಎಂತ ಮಿಸ್ ಆಗಿಬಿಡ್ತು. ಸೂಪರಾಗಿ ತೋರಿಸ್ಬೋದಾಗಿತ್ತು. ಅದು ಅಲ್ಲೇ ಗಿಡದಲ್ಲಿ ಔತ್ಕೊಂಡ್ಬಿಟ್ಟೈತೆ ಅದು. ನಾನು ನೋಡಲೇ ಇಲ್ಲ, ಮುಂದೆ ಬಂದುಬಿಟ್ಟು. ಅದು ನಿಜವಾಗ್ಲೂ ಹತ್ತರಿಂದ ನೋಡೋಕ್ಕೆ ಝೂ ಒಳಗಿರೋ ನವಿಲುಗಳೇ ಬೇರೆ. ಬಟ್ ಇವು ನೇಚರು ಅನುಭವಿಸ್ಕೊಂಡಿರ್ತಾವ. ತುಂಬ ನೋಡಿದಾಗ ಮನಸ್ಸಿಗೆ ಆನಂದ. ಜಸ್ಟ್ ಮಿಸ್ ಮಾಡಿಬಿಟ್ಟು.
ನವಿಲುಗಳು ಸೌಂಡ್ ಕೇಳ್ತಾ ಇದೆ ಗಾಯ್ಸ್, ಕೇಳಿ. ಈ ಕಡೆ ಬಂದ್ರೆಲ್ಲ ತುಂಬ ವೀಡಿಯೋಸ್ ಮಾಡ್ಬೋದು ಗಾಯ್ಸ್, ಬಟ್ ಸಿಟಿ ಒಳಗೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಪಕ್ಷಿಗಳು ಎಷ್ಟು ಆನಂದವಾಗಿದ್ದಾವೆ. ಸಿಟಿ ವಿಡಿಯೋಗಳು ನೋಡಿ ನೋಡಿ ನಿಮಗೂ ಬೇಜಾರಾಗಿರುತ್ತೆ. ಈ ಥರ ಹಳ್ಳಿದು ವಾತಾವರಣ ನೋಡೋಕ್ಕೂ ಮನಸ್ಸಿಗೆ ಒಂಥರ ಖುಷಿ ಇರುತ್ತೆ. ಅಲ್ಲೊಂದು ಪಕ್ಷಿ ಸೌಂಡ್ ಕೇಳ್ತಾ ಇದೆ ಗಾಯ್ಸ್, ನಿಮಗೆ ಗೊತ್ತಿಲ್ಲ ಕೇಳಿಸ್ತಿಲ್ಲ ಅಂತ. ಆ ಪಕ್ಷಿ ಕೂಗಿದಾಗ ನಾವು ಚಿಕ್ಕ ಹುಡುಗರಿದ್ದಾಗ ಏನು ಮಾಡ್ತಾಯಿದ್ವಿ, ಆ ಪಕ್ಷಿ ವಾಯ್ಸಿಗೆ ದಾಸಪ್ಪ ಏಣ್ಕೊಟ್ಟ ನರಿನುಂತು ಒಡ್ತುಂತು ಊಸ್ ಬಿಡ್ತು, ಈ ಥರ ಅದು ಸಂಗೀತ ಬರ್ತಂತೆ. ನಾವು ಚಿಕ್ಕ ಹುಡುಗರಿದ್ದಾಗ ಇನ್ನೇ ಎಂಜಾಯ್ ಮಾಡ್ಕೊಂಡು ಹಾಡು ಹೇಳ್ತಾಯಿದ್ವಿ ಅದು ಕೂಗಿದಾಗ. ಬರೀ ಸಿಂಗಲ್ ಮಾತ್ರ ಹೇಳ್ತಾಯಿತ್ತು, ದಸಪ್ಪ ಅಂತ. ಎಲ್ಲ ಕರೆಂಟ್ ಇದೈತೆ ಕನೆಕ್ಷನ್ ಗೈಸ್. ನೋಡುವ, ಈ ಥರ ಬಂದಾಗ ಮನಸ್ಸಿಗೆ ಏನೋ ಒಂಥರ ವಾಕಿಂಗಿಗಂತ ಏನೋ ಒಂದು ಆನಂದ ಆಗುತ್ತೆ. ನೋಡೋಣ ಬನ್ನಿ, ಆ ಕಡೆ ಜಾಸ್ತಿ ಇರ್ಬೋದು ಮೋಸ್ಟ್ಲಿ. ಅದೇ ದಾರಿಗೆ ಬಂದಿದ್ದೀನಿ ಮತ್ತೆ. ಪಕ್ಷಿಗಳು ಕಲರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ. ಎಷ್ಟು ಚೆನ್ನಾಗಿ ಮನಸ್ಸಿಗೆ ಮುದ ನೀಡ್ತದೆ ಅಂದರೆ ವಾಯ್ಸ್ ಅದು. ಪಕ್ಷಿಗಳು ದಾರಿಯಲ್ಲಿ ಎಷ್ಟು ಈ ಥರ ಡಿಫ್ರೆಂಟ್ ಪಕ್ಷಿಗಳಿದಾವೆ ಸರ್ ಗಾಯ್ಸ್. ಇಲ್ಲಿ ನಾನು ಅವಾಗಲೇ ಒಂದು ಪಕ್ಷಿ ತೋರಿಸಿದ್ದೆ, ಎಷ್ಟು ಉದ್ದ ಬಾಲ ಇದ್ದು, ನಾನೇ ನೋಡಿರಲಿಲ್ಲ ಅದನ್ನ. ಫಸ್ಟ್ ಟೈಮ್ ಆ ಥರ ಯಾವುದೇ ಪಕ್ಷಿನ ಅದು ಮುಖನೂ ನೋಡೋಕ್ಕಾಗಲಿಲ್ಲ, ಅಷ್ಟು ಸ್ಪೀಡಾಗಿ ಅದು ಹತ್ರ ಹೋಗ್ಬಿಟ್ರೆ ಯಾರು ಹೋಗ್ತಾಯಿದೆ. ನೋಡಿ ಅಡಿಕೆ ಎಲ್ಲ ಫಲಕ್ಕೆ ಬರ್ತಾಯಿದೆ. ನೋಡಿ ನವಿಲ್ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಇನ್ನು ಮೋಸ್ಟ್ಲಿ ರತ್ನ ಪಕ್ಷಿ ಅಂತ ಒಂದು ಇವತ್ತು ನೋಡಿ, ರತ್ನ ಪಕ್ಷಿ ಅಂತ ಈ ಥರ ಕಾಣಿಸ್ತಾ ಇತ್ತು ನೋಡಿದರೆ. ಇವತ್ತು 4ನೇದು ಇದು ರತ್ನ ಪಕ್ಷಿ ನೋಡ್ತಾ ಇರೋದು ನಾನು. ಅಲ್ಲಿ ನೋಡಿ ಪಿಕಾಕ್ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ, ಎಷ್ಟು ಆನಂದ ನೋಡಿ. ಪಕ್ಷಿಗಳು ಹೆಂಗೆ ಕೇಳಿಸುತ್ತೆ ಸೌಂಡ್. ಡಿಫ್ರೆಂಟ್ ಪಕ್ಷಿಗಳು ಗಾಯ್ಸ್. ಲೈಫಲ್ಲಿ ಈ ಥರ ನೋಡಿ ಕೇಳಿಸ್ಬೇಕು ಸೌಂಡ್. ಇದೆಲ್ಲ ಈ ಥರ ಬಂದ್ರೇ ನೋಡೋಕ್ಕೆ ಸಾಧ್ಯ. ಕಿವಿಗೆ, ಮನಸ್ಸಿಗೆ, ಕಣ್ಣಿಗೆ ಒಳ್ಳೆ ಆನಂದ. ಈ ಥರ ವೀಡಿಯೋ ಇದ್ದರೆ ನಾನೇ ಇಷ್ಟಪಟ್ಟು ಮಾಡಾಕ್ತಾಯಿರ್ತೀನಿ. ಬಟ್ ಸಿಟಿ ಒಳಗೆ ಆ ವಿಡಿಯೋ ಮಾಡೋಕ್ಕೆ ಒಂಥರ ಬೇಜಾರಾಯ್ತದೆ. ಪಕ್ಷಿಗಳು ಮಾತ್ರ ಚೆನ್ನಾಗಿ ಕೇಳಿಸ್ಕೊಳ್ಳಿ ವಾಯ್ಸ್. ಆ ರತ್ನ ಪಕ್ಷಿ ಅಂತ ಹೇಳಿದ್ನಲ್ಲ, ಅದು ನಮ್ಮ ಕಡೆಗೆ ಸಾಂಬಾರು ಕಾಗೆ ಅಂತಾರೆ. ನೋಡೋದು ಅದೃಷ್ಟ ಅಂತಾರೆ, ಕಣ್ಣಿಗೆ ಕಾಣಿಸಲ್ಲ. ನೋಡಿ ಇವತ್ತು ಬಂದು ಬೆಳಗಿಂದ 4-5 ನೋಡಿದೆ ನಾನು ಇವತ್ತು.
ಎಲ್ಲ ತೋಟಗಳು ಮಾಡಿಬಿಡ್ತಾರೆ ಈಗ ಅಲ್ಲೇ ನೀರಾವರಿ ಹಾಕಿ ಹಳ್ಳಿ ಕಡೆ. ನೋಡೋಣ, ಬೆಳಗ್ಗೆಯಿಂದ ಹಂಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಕಣ್ಣಿಗೆ ಕಾಣ ನಿಮಗೂ ತೋರಿಸ್ತಾ ಇದ್ದೀನಿ. ನೋಡಿ ಗಾಯ್ಸ್, ಇನ್ನೊಂದು ಸಾಂಬಾರ್ಗಾಗಿ ಹೋಯ್ತು. ಇಲ್ಲೊಂದು ಐತೆ ನೋಡಿ, ಕಾಣಿಸ್ತಾ ಇದೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ. 7 ಅಲ್ಲಿ ಮರದ ಮೇಲೆ ಕುಂತಿದೆ ನೋಡಿ. ಊರ ಕಡೆಗೆ, ಬೆಂಗಳೂರು ಕಡೆಗೆ ಒಂದು ಈ ಕಡೆ ಕಾಣಲ್ಲ. ಅದು ಸ್ವಲ್ಪ ಬೆಂಗಳೂರು ರೂರಲ್ ಸೈಡ್ ಬಂದರೆ ಒಂದೆರಡು ಕಾಣಿಸ್ತವೆ, ಅದು ಅದೃಷ್ಟ ಇದ್ದರೆ. ಇಲ್ಲಿ ಮಾತ್ರ ಭಯಂಕರ. ನೋಡಿ ಕಾಣಿಸ್ತಾ ಇದೆಯಾ ಮೇಲೆ? ಇವಾಗ ಆರು ಹೋಗುತ್ತೆ ನೋಡಿ ನಾನು ಹೋಗ್ತಿದ್ದಂಗೆ. ಇದೆ ಗಾಯ್ಸ್, ಸಾಂಬಾರ್ಗಾಗಿ ಕೆಂಬೂತ ಅಂತಾರೆ ಕೆಲವು ಕಡೆಗೆ, ರತ್ನ ಪಕ್ಷಿ ಅಂತಾರೆ. ಅದ್ರ ಕಣ್ಣು ಮಾತ್ರ ರತ್ನ ಥರ ಹೊಳಿತಾ ಇರ್ತೈತಿ, ಪಳ ಪಳ ಪಳ. ಅದಕ್ಕೆ ರತ್ನ ಪಕ್ಷಿ ಅಂತ ಕರೀತಾರೆ. ಗಾಯ್ಸ್, ಕೆಲವರು ರಾಗಿ ಹಾಕಿದ್ದಾರೆ ಇಲ್ಲಿ, ಫುಲ್ಲೆಲ್ಲ ರಾಗಿ ಹಾಕ್ಬಿಟ್ಟವ್ರೆ. ಅಡಿಕೆಗಳೆಲ್ಲ ಫಲಕ್ಕೆ ಬಂದವೆ, ಫುಲ್ ಫಲ ಕೊಡ್ತಾ ಇದ್ದಾವೆ ಆಲ್ಮೋಸ್ಟ್. ನಮ್ದೆಲ್ಲ ಗಾಯ್ಸಿದ್ವಲ್ಲ, ನಮ್ಮದು ಆ ಕಡೆ ಇದೆ, ನಾವೇನೋ ತೋಟ ಮಾಡಿಲ್ಲ. ನಮ್ಮದು ನೀರಾವರಿ ಇದೆ, ಬಟ್ ತೋಟ ಗೀಟ ಮಾಡೋಕ್ಕೆ ಹೋಗಿಲ್ಲ. ನೋಡಿ ಎಂತೆಂಥ ಡಿಫ್ರೆಂಟ್ ಆಗಿರೋ ಪಕ್ಷಿಗಳು. ನವಿಲ್ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ ನೋಡಿ, ಸೈಲೆಂಟು. ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತು, ನಾನು ಇನ್ನೂ ಮಜಾ ಇತ್ತು. ನಾನು ಆ ಕಡೆ ವಾಕಿಂಗ್ ಹೋಗ್ಬಿಟ್ಟೆ ಫಸ್ಟು, ಆಮೇಲೆ ಈ ಕಡೆ ಹೊಲ ಕಡೆ ಬರೋಣ ನೋಡೋಣ ಅಂತ ಬಂದೆ. ಈ ಕಡೆ ಮುಂಚೆನೇ ಬಂದುಬಿಟ್ಟಿದ್ರೆ ಇನ್ನೂ ರಸದೌತಣ ಸಿಗ್ತಾಯಿತ್ತು. ನೋಡೋಣ ಗಾಯ್ಸ್, ಸಾಧ್ಯ ಆದರೆ ನಾಳೆ ಬೆಳಗ್ಗೆನೂ ಬರ್ತೀನಿ. ನಾಳೆ ಕಣ್ಣಿಗೆ ಏನೇನು ಕಾಣಿಸುತ್ತ ನೋಡೋಣ. ಬೆಳಗ್ಗೆ ಹೇಗಿದೆ ನೇಚರ್ ಮ್ಯೂಸಿಕ್. ಆ್ಯಕ್ಚುಲಿ ನವಿಲುಗಳು ಕೂಗಿದ್ರೆ 2-3 ಕಿಲೋಮೀಟ್ರ್ ಕೇಳಿಸುತ್ತಂತೆ. ಒಂದೊಂದು ಪಕ್ಷಿಗಳು ಒಂದೊಂದು ಥರ ಸೌಂಡ್, ಬಟ್ ನವಿಲ್ದು ಮಾತ್ರ ಭಯಂಕರ ಸೌಂಡ್. ಇವಾಗ ಕೂಗಿದ್ದು ನವಿಲಲ್ಲ, ಅದು ಬೇರೆ ಪಕ್ಷಿದು. ಎಷ್ಟು ಮ್ಯೂಸಿಕ್ ಸಖತ್ತ ಬಂತು ನೋಡಿ, ಡಂಗ್ ಜಕ್ಕ ಜಿಂಗ್ ಚಿಕ್ಕ ಅಂತ. ಒಂದೊಂದು ಪಕ್ಷಿದು ಒಂದೊಂದು ಕೋಡೋಡು, ಒಂದೊಂದು ಥರ ಕೂಗ್ತಾವೆ. ದೇವ್ರ ಸೃಷ್ಟಿ ಎಲ್ಲ ಯಾವ ಥರ ಇದೆ ನೋಡಿ. ಗೈಸ್, ಕರೆಕ್ಟಾಗಿ ಎಕ್ಸಾಕ್ಟ್ 5:50ರಿಂದ 6:15 ಇರ್ಬೇಕಿಲ್ಲಿ. ಆವಾಗ ಇನ್ನು ಪಕ್ಷಿಗಳು ಕಲರವ, ಆಗಿನ ಬೆಳಕರಿತತ, ಖುಷಿಯಾಗಿ ಸಂಭ್ರಮವಾಗಿ ಆ ಪಕ್ಷಿಗಳು ಕೂಡ ದಿನಚರಿ ಶುರು ಮಾಡ್ತವೆ. ಆಯಿತು ಗಾಯ್ಸ್, ಇವತ್ತು ಸಾಕು. ಮೇಲೆ ಸೂರ್ಯ ಮೇಲೆ ಬಂದುಬಿಟ್ಟ. ಇನ್ನು ಐ ಥಿಂಕ್ ಪಕ್ಷಿಗಳು ಸ್ವಲ್ಪ ಜನಗಳು ಗದ್ದಲ ಜಾಸ್ತಿ ಆದಂಗೆ
ಪಕ್ಷಿಗಳು ಗದ್ದಲ ಕಡಿಮೆ ಆಗುತ್ತೆ. ನೋಡಿ ಗಿಣಿ ಹೆಂಗೆ ಹೋಗ್ತಾಯಿದೆ. ಅವಕ್ಕೆ ಅವ ಪ್ಲೇಸ್ ಅವು ತಿನ್ನೋಕ್ಕೆ, ಅವು ಊಟಕ್ಕೆ ನಾವು ಹೆಂಗೆ ಶುರು ಮಾಡ್ಕೊತೀವೋ ಅವು ಹಂಗೆ ಶುರು ಮಾಡ್ಕೊಂಬಿಡ್ತಾವೆ. ಅವು 5:50 6 ಕಾಲಿರ್ತತಲ್ಲ, ರೆಡಿ ಆಗ್ತವೆ ಎಲ್ಲವೂ. ಹೆಂಗೆ ರೆಡಿ ಆಗುತ್ತೆ ಅಂದರೆ, ನಾವು ಹೆಂಗೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಹಿಂಗೆ ಹೋಗೋಣ, ಈ ಕಡೆ ಹೋಗೋಣ, ಇವತ್ತು ಇಲ್ಲಿ ಕೆಲಸ ಮಾಡೋಣ, ಅಲ್ಲಿ ಮಾಡೋಣ ಅಂತ ಮಾಡ್ತವೆ. ಅವು ಊಟಕ್ಕೆ ಆ ಕಡೆ ಹೋಗೋದು, ಈ ಕಡೆ ಹೋಗೋದು ಎಲ್ಲ ಇದು ಮಾಡ್ತದೆ. ಐ ಥಿಂಕ್ ಇದು ಗಂಧದ ಮರ ಇರ್ಬೋದು. ಐ ಥಿಂಕ್ ನನಗೆ ಅದೇ ಥರ ಅನಿಸುತ್ತೆ. ನೋಡಿ, ಗಂಧದ ಮರ ಆದರೆ ಕರೆಕ್ಟ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ನಿಮ್ಮ ಅನಿಸಿಕೆ ತಿಳಿಸಿ. ನೋಡಿ ಗೈಸ್, ಡಿಫ್ರೆಂಟ್ ಹೂವು. ಇದು ಯಾವುದೋ ಹೊಸ ಥರ ಹೂವು ಐತಿ. ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ವಿ, ಕೊಳವೆ ಥರ ಬರ್ತದೆ, ಅದು ಪೈಪ್ ಐತಿ ದೊಡ್ಡದಾಗಿ ಈ ಹೂವು. ನಿಜವಾಗ್ಲೂ ಗಾಯ್ಸ್, ಈ ಕಡೆಗೆ ಔಷಧಿ ಗುಣ ಇರೋ ಗಿಡಗಳು, ಸಸ್ಯಗಳು ಸಿಗುತ್ತೆ. ಬಟ್ ಜನಗಳಿಗೂ, ಈಗಿನ ಜನಗಳಿಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅಧ್ಯಯನ ಮಾಡಿದರೆ ಖಂಡಿತ ಇದ್ದಾವೆ ಔಷಧಿ, ಹಳ್ಳಿ ಕಡೆ ಔಷಧಿ ಗುಣಗಳಿರುವ ಗಿಡಗಳು. ಸರಿ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್.